ಭಾರತದ ಇತಿಹಾಸದಲ್ಲಿ ಒಬ್ಬ ರಾಜನು ಉತ್ತರ ಭಾರತದ ಅಜೇಯ ಚಕ್ರವರ್ತಿಯನ್ನು ತಡೆದು ನಿಲ್ಲಿಸಿದ್ದಾನೆ ಎಂದರೆ ಅವನು ಸಾಮಾನ್ಯನಲ್ಲ. ವಿಂಧ್ಯ ಪರ್ವತಗಳ ಬಳಿ ಹರ್ಷವರ್ಧನನ ಗರ್ವವನ್ನು ಮುರಿದ ರಾಜ, ದಕ್ಷಿಣ ಭಾರತದ ಶೌರ್ಯದ ಪ್ರತೀಕ. ಅವನು ಬಾದಾಮಿ ಚಾಲುಕ್ಯರ ಮಹಾರಾಜ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿಯ ಜನ್ಮನಾಮ ಏರೆಯ. ಅವನು ಬಾದಾಮಿ ಚಾಲುಕ್ಯ ವಂಶದ ರಾಜ ಕೀರ್ತಿವರ್ಮನ್ ಪ್ರಥಮ ಅವರ ಪುತ್ರ. ಅವನ ಬಾಲ್ಯವು ಐಶ್ವರ್ಯದಲ್ಲಿಯೇ ಬೆಳೆದರೂ ರಾಜ್ಯ ರಾಜಕಾರಣದ ಕುತಂತ್ರಗಳು ಅವನನ್ನು ಬೇಗನೆ ಪ್ರೌಢನನ್ನಾಗಿಸಿದವು. ತಂದೆಯ ಮರಣದ ನಂತರ ಅವನ ಮಾವ ಮಂಗಳೇಶ ರಾಜಸಿಂಹಾಸನವನ್ನು ಹಿಡಿದುಕೊಂಡನು. ಆದರೆ ರಾಜಸಿಂಹಾಸನದ ಹಕ್ಕು ಇಮ್ಮಡಿ ಪುಲಕೇಶಿಗೆ ಇತ್ತು. ಮಂಗಳೇಶ ಮತ್ತು ಏರೆಯ ನಡುವೆ ಭೀಕರ ಗೃಹಯುದ್ಧ ನಡೆಯಿತು. ಅನೇಕ ಕಷ್ಟಗಳು, ಪಲಾಯನ ಮತ್ತು ಕೊನೆಗೆ ಯುದ್ಧ. ಈ ಯುದ್ಧದಲ್ಲಿ ಏರೆಯ ವಿಜಯಶಾಲಿಯಾದನು. ಅವನು ಸಿಂಹಾಸನಾರೂಢನಾಗಿ ತನ್ನ ಹೆಸರನ್ನು ಬದಲಾಯಿಸಿಕೊಂಡನು, ಇಮ್ಮಡಿ ಪುಲಕೇಶಿ. ರಾಜಾಭಿಷೇಕದ ದಿನ ಇಮ್ಮಡಿ ಪುಲಕೇಶಿ ಪ್ರತಿಜ್ಞೆ ಮಾಡಿದನು, ನನ್ನ ಸಾಮ್ರಾಜ್ಯವು ವಿಂಧ್ಯದಿಂದ ಕಾವೇರಿಯವರೆಗೆ ವಿಸ್ತರಿಸಬೇಕು. ನನ್ನ ಶತ್ರುಗಳು ನನ್ನ ಹೆಸರನ್ನೇ ಕೇಳಿ ನಡುಗಬೇಕು. ಅದು ಕೇವಲ ಮಾತಲ್ಲ, ಇತಿಹಾಸದಲ್ಲಿ ಬರೆಯಲ್ಪಡುವ ಭವಿಷ್ಯವಾಗಿತ್ತು. ಇಮ್ಮಡಿ ಪುಲಕೇಶಿ ಮೊದಲಿಗೆ ದಕ್ಷಿಣ ಮತ್ತು ಪಶ್ಚಿಮ ಭಾರತದ ರಾಜ್ಯಗಳನ್ನು ಗೆದ್ದನು. ಕದಂಬರು, ಗಂಗರು, ಕೊಂಕಣ ಪ್ರದೇಶ, ಲಾಟ, ಮಾಳವ, ಗುಜರಾತ್ ಭಾಗಗಳು. ಅವನು ತನ್ನ ಸೇನೆಯನ್ನು ಭೂಮಿಯಲ್ಲಷ್ಟೇ ಅಲ್ಲ, ಸಮುದ್ರದಲ್ಲಿಯೂ ಶಕ್ತಿಶಾಲಿಯಾಗಿಸಿದನು. ಇಮ್ಮಡಿ ಪುಲಕೇಶಿಯ ನೌಕಾಪಡೆ ಅರಬ್ಬಿ ಸಮುದ್ರದಲ್ಲಿ ಸಂಚರಿಸಿತು. ಉತ್ತರ ಭಾರತದ ಮಹಾಚಕ್ರವರ್ತಿ ಹರ್ಷವರ್ಧನ ದಕ್ಷಿಣಕ್ಕೆ ದಂಡೆತ್ತಿ ಬಂದನು. ಅವನಿಗೆ ನಂಬಿಕೆ ಇತ್ತು, ನನ್ನನ್ನು ತಡೆಯುವವನು ಯಾರೂ ಇಲ್ಲ. ಆದರೆ ವಿಂಧ್ಯ ಪರ್ವತಗಳ ಬಳಿ ಇಮ್ಮಡಿ ಪುಲಕೇಶಿ ನಿಂತಿದ್ದನು. ಭೀಕರ ಯುದ್ಧ ನಡೆಯಿತು. ಇತಿಹಾಸವೇ ಸಾಕ್ಷಿ. ಹರ್ಷವರ್ಧನ ಸೋಲನುಭವಿಸಿದ ಏಕೈಕ ಯುದ್ಧ ಇದು. ಈ ವಿಜಯದ ನಂತರ ಪುಲಕೇಶಿ ತನ್ನನ್ನು ಕರೆಯಿಸಿಕೊಂಡನು ದಕ್ಷಿಣ ಪಥೇಶ್ವರ, ಅಂದರೆ ದಕ್ಷಿಣ ಭಾರತದ ಅಧಿಪತಿ. ಇಮ್ಮಡಿ ಪುಲಕೇಶಿ ಕೇವಲ ಯೋಧನಲ್ಲ, ಅವನು ಶ್ರೇಷ್ಠ ಆಡಳಿತಗಾರನು. ನ್ಯಾಯಯುತ ಆಡಳಿತ, ಧರ್ಮ ಸಹಿಷ್ಣುತೆ, ಕಲೆ ಮತ್ತು ಸಾಹಿತ್ಯಕ್ಕೆ ಬೆಂಬಲ. ಚೀನಾದ ಪ್ರವಾಸಿ ಹ್ಯೂವೆನ್ ಸಾಂಗ್ ಪುಲಕೇಶಿಯ ಆಡಳಿತವನ್ನು ಬಹಳವಾಗಿ ಹೊಗಳಿದ್ದಾನೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳಾದವು. ಜೀವನದ ಕೊನೆ ಹಂತದಲ್ಲಿ ಪಲ್ಲವ ರಾಜ ನರಸಿಂಹವರ್ಮನ್ ಪ್ರಥಮ ಪುಲಕೇಶಿಗೆ ದೊಡ್ಡ ಸವಾಲಾದನು. ಪಲ್ಲವರು ಬಾದಾಮಿಯನ್ನು ಆಕ್ರಮಿಸಿದರು. ಈ ಯುದ್ಧದ ನಂತರ ಇಮ್ಮಡಿ ಪುಲಕೇಶಿ ಜೀವನ ಅಂತ್ಯವಾಯಿತು ಎಂದು ನಂಬಲಾಗಿದೆ. ಇಮ್ಮಡಿ ಪುಲಕೇಶಿ ಸೋಲಿನಲ್ಲೂ ಮಹಾನ್. ಅವನು ದಕ್ಷಿಣ ಭಾರತದ ಗೌರವ